ಪ್ರಿಯರಾದವರೇ, ಈ ಮುಂಜಾನೆ ಸಮಯದಲ್ಲಿ ಹೇಗಿದ್ದೀರಿ? ಈ ಮುಂಜಾನೆ ಸಮಯ ನಿಮಗೆ ಸಂತೋಷವಾಗಿದೆಯಾ? ಮುಂಜಾನೆ ಎದ್ದೇಳುವಾಗಲೇ ಸ್ತುತಿಸುತ್ತಾ ಎದ್ದೀರಾ? ದೇವರನ್ನು ಮೊದಲನೇದಾಗಿ ಸ್ತೋತ್ರ ಮಾಡಿದ್ದೀರಾ? ದೇವರೇ, ರಾತ್ರಿಯೆಲ್ಲ ಕಾಪಾಡಿದ್ದೀರಿ, ಹೊಸ ದಿನವನ್ನು ಕಾಣುವಂತೆ ಮಾಡಿದ್ದೀರಿ, ಸ್ತೋತ್ರ ಎಂಬುದಾಗಿ ಸ್ತುತಿಸಿದ್ದೀರಾ? ಎಷ್ಟು ಜನರು ರಾತ್ರಿ ಆರೋಗ್ಯವಾಗಿ ಮಲಗಿ ಬೆಳಗ್ಗೆ ಎದ್ದೇಳುವಾಗ ಕೈ ಕ್ರಿಯೆ ಮಾಡುತ್ತಿಲ್ಲ, ಕಾಲು ಕ್ರಿಯೆ ಮಾಡುತ್ತಿಲ್ಲ ಎಂಬುದಾಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಗೊತ್ತಾ? ಒಂದು ಹೊಸ ದಿನವನ್ನು ಕಾಣುವಂಥದ್ದೇ ದೇವರ ಕೃಪೆ ಅಲ್ಲವಾ? ಆರೋಗ್ಯವಾಗಿ ಎದ್ದೇಳುವಂಥದ್ದೇ ದೇವರ ಕೃಪೆ. ಮುಂಜಾನೆ ಎದ್ದ ಕೂಡಲೇ ಮೊದಲು ದೇವರನ್ನು ಸ್ತುತಿಸಬೇಕು, ಕೃತಜ್ಞತೆ ಉಳ್ಳವರಾಗಿರಬೇಕು, ಸರಿನಾ? ಅದೆಲ್ಲ ಇರಲಿ, ನಾನು ಸ್ತುತಿಸುತ್ತೇನೆ, ಪ್ರಾರ್ಥನೆ ಎಲ್ಲ ಮಾಡುತ್ತೇನೆ, ದೇವರು ವಾಗ್ದಾನ ಮಾಡಿದ್ದಾರೆ, ಏನು ಕೂಡ ಮಾಡುತ್ತಾ ಇಲ್ಲ, ನಾನು ಹೀಗೆ ಇದ್ದೇನೆ, ಕಷ್ಟಪಡುತ್ತಾ ಇದ್ದೇನೆಂಬುದಾಗಿ ಹೇಳುತ್ತೀರಾ? ದೇವರೇನು ಹೇಳುತ್ತಾರೆ ಗೊತ್ತಾ? 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ದೇವರು ನಿಮ್ಮನ್ನು ಮೇಲೆತ್ತುವುದಕ್ಕೆ ಒಂದು ಕಾಲವನ್ನು ಇಟ್ಟಿದ್ದಾರೆ. ಯಾವಾಗ ನಿಮ್ಮನ್ನು ಮೇಲೆತ್ತಿ ಘನಪಡಿಸಬೇಕೆಂದು ಆತನಿಗೆ ಗೊತ್ತು. ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಜೀವಿತದಲ್ಲಿ ಯಾವಾಗ ನಿಮ್ಮನ್ನು ಮೇಲಕ್ಕೆತ್ತಬೇಕೆಂಬುದಾಗಿ ಆತನಿಗೆ ಗೊತ್ತು. ಆದರೆ ನೀವು ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಲು ಕಲಿಯಬೇಕು. ಆತನ ಕೈಯನ್ನು ಬಿಟ್ಟು ನೀವೇ ನಿಮ್ಮನ್ನು ಮೇಲಕ್ಕೆತ್ತಿಕೊಳ್ಳಲು ಪ್ರಯತ್ನಿಸುವುದು, ನೀವೇ ನಿಮ್ಮನ್ನು ಪ್ರಬಲ ಪಡಿಸಿಕೊಳ್ಳುವುದಕ್ಕೆ ಮುಂದಾಗುವುದು, ಅದಕ್ಕಾಗಿ ವಿಡಿಯೋಗಳನ್ನೆಲ್ಲ ಹಾಕುವುದು, ಅದಕ್ಕಾಗಿ ಹೆಚ್ಚಿಸಿಕೊಂಡು ಮಾತನಾಡುವುದು, ಅದು ಇದು ಎಲ್ಲ ಮಾಡುವುದು, ಇದನ್ನೆಲ್ಲ ಮಾಡಿ ನೀವು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ದೇವರು ತಕ್ಕ ಒಂದು ಕಾಲವನ್ನು ನೇಮಿಸಿದ್ದಾರೆ. ನೀವು ಸ್ವಲ್ಪ ತಗ್ಗಿಸಿಕೊಂಡು ತಾಳ್ಮೆಯಿಂದ ಇರಲು ಅಭ್ಯಾಸ ಮಾಡಿಕೊಳ್ಳಿ. ತಕ್ಕ ಕಾಲ ಬರುವಾಗ ನಿಮ್ಮನ್ನು ಮೇಲಕ್ಕೆತ್ತುವನು. ಯೋಸೇಫನಿಗೆ ದೇವರು ಮಾತು ಕೊಟ್ಟರು, ಕನಸಿನ ಮೂಲಕವಾಗಿ ಪ್ರಕಟಿಸಿದರು. ಆದರೆ ತಕ್ಷಣವೇ ಮೇಲಕ್ಕೆತ್ತಲಿಲ್ಲವಲ್ಲ. 17 ವರ್ಷಗಳು ಅವನನ್ನು ಕಷ್ಟ, ಇಕ್ಕಟ್ಟು, ಉಪದ್ರವಗಳ ಮೂಲಕವಾಗಿ ರೂಪಿಸಿ ನಂತರ ಉನ್ನತಕ್ಕೆ ಏರಿಸಿದರು. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದರು, ಮುಂದಿನ ವರ್ಷವೇ ಅದು ಹಾಗೆ ನೆರವೇರಿತಾ? ಅವನ ನಿಂದೆಯನ್ನು ಮಾರ್ಪಡಿಸುವುದಕ್ಕೆ ಅದ್ಭುತ ಮಾಡುತ್ತೇನೆಂದು ಹೇಳಿದರು. 25 ವರ್ಷಗಳು ದೇವರು ಅವನನ್ನು ರೂಪಿಸಿ ಅವನ ನಂಬಿಕೆಯನ್ನು ಬಲಪಡಿಸಿ, ಅವನು ಸೋತು ಹೋಗುವಾಗ ಅವನನ್ನು ಧೈರ್ಯಪಡಿಸಿ ತಕ್ಕ ಸಮಯ ಬರುವಾಗಲೇ ನೆರವೇರಿಸಿದರು. ದಾವೀದನನ್ನು ಚಿಕ್ಕ ವಯಸ್ಸಿನಲ್ಲೇ ದೇವರು ಅಭಿಷೇಕಿಸಿದರು. 17 ವಯಸ್ಸಿನಲ್ಲೇ ಅವನನ್ನು ಅಭಿಷೇಕಿಸಿ ಗೋಲಿಯಾತನನ್ನು ಕೆಡುವಂತೆ ಮಾಡಿಬಿಟ್ಟರು. ಚಿಕ್ಕ ವಯಸ್ಸಿನಲ್ಲೇ ಅರಸನಾಗಿ ಅಭಿಷೇಕಿಸಿದ್ದೇನೆಂದು ಹೇಳಿದರು. ತಕ್ಷಣ ಮರುದಿನವೇ ಅರಸನಾಗಿ ಬಿಟ್ಟನ. ಬಹಳ ದೀರ್ಘಕಾಲ ಅವನು ಕಾಯಬೇಕಾಯಿತು. ಅವನು ಸುಮಾರು 13 ವರ್ಷಗಳು ಕಾದಿದ್ದು, ಕರ್ತನ ಮುಂದೆ ತಾಳ್ಮೆಯಿಂದ ಇದ್ದುಕೊಂಡು, ಕರ್ತನ ಅವನನ್ನು ರೂಪಿಸಿ, ಕರ್ತನ ಅವನನ್ನು ಆರಿಸಿಕೊಂಡು, ನಂತರ ತಕ್ಕ ಸಮಯ ಬರುವಾಗಲೇ ದೇವರು ರಾಜನ ಸ್ಥಾನಕ್ಕೆ ತಂದು ಕೂರಿಸಿ ಅವನನ್ನು ಉಪಯೋಗಿಸಿದರು. ಹಾಗಾದರೆ ದೇವರು ಮೇಲೆತ್ತುವುದಕ್ಕೆ ಒಂದು ಕಾಲ ಇದೆ. ನಿಮ್ಮನ್ನು ಕೂಡ ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ವಿದ್ಯಾಭ್ಯಾಸದಲ್ಲಿ ತಕ್ಕ ಸಮಯ ಬರುವವರೆಗೂ ಕೂಡ ನೀವು ತಾಳ್ಮೆಯಿಂದ ಇರಿ. ಅವಸರಪಟ್ಟು ನೀವು ನಿಮ್ಮನ್ನೇ ಮೇಲೆತ್ತಿಕೊಳ್ಳಲು ಪ್ರಯತ್ನಿಸಬೇಡಿ, ಪ್ರಯಾಸ ಪಡಬೇಡಿ. ತಮ್ಮನ್ನು ತಾವೇ ಮೇಲೆತ್ತಿಕೊಳ್ಳಲು ಪ್ರಯತ್ನಿಸಿದಂಥ ಅನೇಕರು ಕಾಣದೆ ಹೋಗಿಬಿಟ್ಟರು. ಆದ್ದರಿಂದ ದೇವರೇ ನಿಮ್ಮನ್ನು ಮೇಲೆತ್ತಲಿ, ತಕ್ಕ ಕಾಲವು ಬರಲಿ, ಅದುವರೆಗೂ ತಾಳ್ಮೆಯಿಂದ, ದೀನತೆಯಿಂದ ಅಡಗಿರಿ, ಸರಿನಾ? ಈ ಕಾದಿರುವಂಥ ಕಾಲವೇ ಬಹಳ ಆಶೀರ್ವಾದವಾದ ಕಾಲ. ಬಹಳ ತಾಳ್ಮೆ ಅವಶ್ಯ. ದೇವರು ನನ್ನನ್ನು ಸೇವೆಗಾಗಿ ಕರೆದರು. 74ರಲ್ಲೇ ದೇವರು ಸೇವೆಗಾಗಿ ಕರೆದು ಒಪ್ಪಿಸಿಕೊಟ್ಟೆ. ತಕ್ಷಣ ದೇವರು ಮೇಲೆತ್ತಿದರ, ಸೇವೆಗಳನ್ನು ಕೊಟ್ಟು ಇದನ್ನು ಮಾಡು, ಅದನ್ನು ಮಾಡೆಂಬುದಾಗಿ ಹೇಳಿದರ? ಇಲ್ಲ. ದೇವರು ಬೈಬಲ್ ಕಾಲೇಜಿಗೆ ಹೋಗೆಂಬುದಾಗಿ ಹೇಳಿದರು. 3 ವರ್ಷಗಳು ರೂಪಿಸಿದರು. ಸಾಧಾರಣವಾದ ಅವಸ್ಥೆಯಲ್ಲಿ ಬೀದಿ ಪ್ರಸಂಗಗಳನ್ನು ಮಾಡುವಂತೆ ಹೇಳಿದರು. ಬೀದಿಗಳಲ್ಲಿ ನಿಲ್ಲಿಸಿದರು. ಗ್ರಾಮಗಳಿಗೆ ಹೋಗು, ಕರಪತ್ರಗಳನ್ನು ಕೊಡೆಂದು ಹೇಳಿದರು. ಊರುಗಳಿಗೆ ಹೋಗಿ ಪ್ರಸಂಗ ಮಾಡು ಎಂದು ಹೇಳಿದರು. ಬೀದಿಗಳಲ್ಲಿ ನಾನು ಹೆಚ್ಚಾಗಿ ಪ್ರಸಂಗ ಮಾಡಿದ್ದೇನೆ. ಅದೆಲ್ಲವನ್ನು ಕೂಡ ಮಾಡಿ 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 ಒಂದು ಕಾಲ ಬಂದ ನಂತರವೇ ದೇವರು ಸಭೆಗಳ ಒಳಗೆ ಕರೆತಂದರು. ನಂತರ ಸ್ಟೇಜ್ ಮೇಲೆ ತಂದರು. ಅದಕ್ಕೆ ಅನೇಕ ವರ್ಷಗಳು ಹಿಡಿಯಿತು. ಅದುವರೆಗೂ ಕೂಡ ನಾನು ತಾಳ್ಮೆಯಿಂದ ಕಾದಿದ್ದು, ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡು ಬರುತ್ತಾ ಬರುತ್ತಾ ತಕ್ಕ ಕಾಲದಲ್ಲಿ ಆತನು ಮೇಲೆತ್ತಿ ಎಲ್ಲರ ಮುಂದೆ ಕೂಡ ತಂದು ನಿಲ್ಲಿಸಿದನು. ಅದೇ ರೀತಿಯಾಗಿ ಎಲ್ಲರ ಜೀವಿತದಲ್ಲಿ ಕೂಡ. ಆದ್ದರಿಂದ ನೀವು ಅವಸರ ಪಡದೆ, ಕರ್ತನು ನಿಮಗೆ ಉನ್ನತಿಯನ್ನು ಇಟ್ಟಿದ್ದಾನೆ. ಆ ಒಂದು ಕಾಲ ಬರುವವರೆಗೂ ಆತನ ಹಸ್ತಗಳಲ್ಲಿ, ದೇವರಲ್ಲಿ ನಿಮ್ಮನ್ನು ತಗ್ಗಿಸಿಕೊಳ್ಳಲು ಅಭ್ಯಾಸ ಮಾಡಿಕೊಳ್ಳಿ. ಆಗ ತಕ್ಕ ಸಮಯದಲ್ಲಿ ದೇವರು ಟಕ್ಕೆಂದು ನಿಮ್ಮನ್ನು ಮೇಲಕ್ಕೆ ಎತ್ತಿ ಘನಪಡಿಸುವರು. ದೇವರೇ, ತಕ್ಕ ಕಾಲ ಬರುವವರೆಗೂ ನಾನು ತಾಳ್ಮೆಯಿಂದ ತಗ್ಗಿಸಿಕೊಂಡಿರಲು ಕೃಪೆ ಕೊಡಿರಿ. ನಿಮ್ಮ ತ್ರಾಣುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಲು ನನಗೆ ಸಹಾಯ ಮಾಡಿ. ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.